ನೆಲಮಂಗಲದಲ್ಲಿ ಕಾರು ಮತ್ತು ಲಾರಿಯ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ನೋಡಿ, ನೆಲಮಂಗಲದಲ್ಲಿ ಸರಣಿ ಅಪಘಾತ, ಕಾರು, ಲಾರಿ ಮತ್ತು ಟೂರಿಸ್ಟ್ ಬಸ್. ಅದು ಹೆಂಗಾಗಿದೆ ಅಂತಂದರೆ, ಲಾರಿ ಕೆಳಗಡೆ ಕಾರ್ ಸಿಲ್ಕೊಂಡು ಅಪ್ಪಚ್ಚಿ ಆಗ್ಬಿಟ್ಟಿದೆಯಂತೆ. ಬಟ್ ಆಶ್ಚರ್ಯ ಏನಂದರೆ, ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕ ಎಸ್ಕೇಪ್. ನೋಡಿ ಹೆಂಗಾಗಿದೆ ಅಂತ. ಹಿಂದ್ಗಡೆಯಿಂದ ಕಾರ್ ಬಂದು ಲಾರಿ ಒಳಗೆ ಲಾಕ್ ಆಗಿಬಿಟ್ಟಿದೆ. ಫ್ರಂಟ್ ಟೂರಿಸ್ಟ್ ಬಸ್, ಲಾರಿ ಮತ್ತು ಕಾರು. ಬಟ್ ಪ್ರಾಣಾಪಾಯ ಆಗಿಲ್ಲ, ಯಾವುದೂ ಪ್ರಾಣಾಪಾಯ ಆಗಿಲ್ಲ ಅದೃಷ್ಟವಶಾತ್. ಕಾರ್ ಅಂತೂ ನಜ್ಜುಗುಜ್ಜಾಗೋಗಿದೆ. ಗುಜರಿಗೆ ಹಾಕೋದು ಒಂದು ಬಾಕಿ, ಅದನ್ನು ಅಷ್ಟೇ. ನೋಡಿ, ಅದನ್ನು ಲಿಫ್ಟ್ ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ, ಕ್ರೇನ್ ತಂದು ಆ ಕಾರನ್ನು. ಬಟ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕ ಬಚಾವಾಗಿದ್ದಾನೆ. ಐ ಥಿಂಕ್ ಕಾರಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ. ಏರ್ ಬ್ಯಾಗ್ ಓಪನ್ ಆಗಿದೆ ಅಂತ ಅನ್ಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಹೆಂಗೆ ಇದು, ಯಾವ ಥರ ಆಯಿತು ಆಕ್ಸಿಡೆಂಟ್ ಇದು? ಮತ್ತು ಕಾರಲ್ಲಿ ಎಷ್ಟು ಜನ ಇದ್ದರು, ಏನಾಗಿದೆ ಅವರಿಗೆ, ಏನೇ ಈ ಪರಿಸ್ಥಿತಿ ಹೇಗೆ ಅಂತ ಇದು? ಅರವಿಂದ್, ರಾಷ್ಟ್ರೀಯ ಹೆದ್ದಾರಿ ನೆಲಮಂಗಲ ತಾಲೂಕಿನ ಗುಂಡೇನಹಳ್ಳಿ ಬಳಿ ಈ ಅಪಘಾತ ಆಗಿರುವಂತದ್ದು. ಲಾರಿ, ಕಾರು ಮತ್ತೆ ಖಾಸಗಿ ಬಸ್ ನಡುವೆ ಈ ಸರಣಿ ಅಪಘಾತ ಸಂಭವಿಸಿರುವಂತದ್ದು. ಕಾರ್ನಲ್ಲಿ ತುಮಕೂರು ಸೇಲ್ಸ್ ಟ್ಯಾಕ್ಸ್ ಇಲಾಖೆಗೆ ಸೇರಿದ ಇದು ಕಾರು ಅಂತೇಳಿ ಈಗ ತಿಳಿದು ಬಂದಿರುವಂತದ್ದು. ಆ ಚಾಲಕ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಲಾರಿ ಮತ್ತೆ ಬಸ್ ನಡುವೆ ಒಂದು ಸಣ್ಣದಾಗಿ ಅಪಘಾತ ಆಗ್ತದೆ. ಈ ಸಂದರ್ಭದಲ್ಲಿ ಕಾರಿನ ಚಾಲಕ ಅಥವಾ ಡೈವರ್ಷನ್ ಪಡೆಗೆ ಹೋಗ್ತಾರೆ. ಮತ್ತೊಂದು ಕಾರಿಗೆ ಲಾರಿಯ ಕೆಳಗಡೆ ಈ ಕಾರು ಕೂಡ ಹೋಗಿ ಅಲ್ಲಿ ಸಿಲುಕಾಕೊಂಡಿರುವಂತದ್ದು ನೋಡ್ತಾ ಇರ್ಬೋದು. ಪವಾಡ ರೀತಿಯಲ್ಲಿ ಆ ಕಾರಿನಲ್ಲಿದ್ದಂತಹ ಚಾಲಕ ಪಾರಾಗಿರುವಂತ ದೃಶ್ಯಗಳನ್ನು ಸಹ ನಾವು ನೋಡ್ಬೋದಾಗಿದೆ. ಏನ್ ಹೇಳಿದ್ರೆ ಕಾರು ಸಂಪೂರ್ಣವಾಗಿ ಲಾರಿಯ ಕೆಳಗಡೆ ಸಿಲುಕಿ ಅಪ್ಪಚ್ಚಿ ಆಗಿರುವಂತಹ ದೃಶ್ಯಗಳನ್ನ ನೋಡ್ಬೋದಾಗಿದೆ. ಈ ಅದೃಷ್ಟವಶಾತ್ ಕಾರಿನ ಚಾಲಕ ಪಾರಾಗಿರುವಂತಹ ಘಟನೆ ನಡೆದಿರುವಂತದ್ದು. ಈಗ ನೆಲಮಂಗಲ ಸಂಚಾರಿ ಪೊಲೀಸರು ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರವಿಂದ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗೆ.